ವಿಶ್ವಗುರು ಹೇಳ್ಬೋದ್ವಿ. ಯಾರಾದರೂ ಅಮೇರಿಕಾದವರು ಯುರೋಪಿಯನ್ ಕಂಟ್ರಿ ಅವರು ಇಲ್ಲಿ ಬಂದು ಕಲಿತಾರೆ ರೀ, ಯಾವ್ದು ಯೂನಿವರ್ಸಿಟಿ ಹಾಕಿ ನೋಡ್ರಿ ಎಷ್ಟು ಮಂದಿ ಬರ್ತಾರೆ. ಪಾಪ ಹೇಳಿ ನಮ್ಮಂತ ಬಡದೇಶದಾಗ ಬರ್ತಾರೆ ಜನ, ಆಫ್ರಿಕಾ ಕಂಡ ಜನನೋ ಮತ್ತೆ ಜನ ಪಾಪ ಅವ್ರಿಗೆ ಅಲ್ಲಿ ಹೋಗಿ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಅಮೇರಿಕಾ ಇಂಗ್ಲೆಂಡ್ ಅಲ್ಲೇ ಇಲ್ಲೇ ಅವ್ರು ನಮ್ಮಲ್ಲಿ ಬರ್ತಾರೆ. ಇವತ್ತು ನಿಧಾನಕ್ಕೂ ಚೈನಾ ಬೇರೆ ಬೇರೆ ದೇಶದಲ್ಲಿ ಕಲಿಲಿಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಚೈನಾದಲ್ಲಿ. ಅಂದರೆ ಆ ಮಟ್ಟ ಅದು ಬೆಳೆಸ್ಕೊಳ್ಳಿಕ್ಕೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರು. ಶಿಕ್ಷಣ ಭಾಳ ಮಹತ್ವ. ಎಲ್ಲ ದಿಶೆಯಲ್ಲೇ ನಮ್ಮ ಪ್ರೇಮ್ಜಿಯವರು ಇಟ್ಟಂಥ ಹೆಜ್ಜೆ ಒಂದು ಸಣ್ಣ ಹೆಜ್ಜೆ, ಅದು 2,000 ಕೋಟಿ ಭಾಳಲ್ಲ. ಯಾಕಂತಂದ್ರೆ ಲಕ್ಷಾವಧಿ ಕೋಟಿಗಳು ನಾವು ಹಾಕ್ತೀವಿ ಅದಕ್ಕೂ ದುಡ್ಡನ್ನು. ಇವತ್ತು ನೋಡಿರಿ, ಒಂದು ಈ ಕಾರ್ಪೊರೇಟ್ಗಳಿಗೆ ಒಂದು ಅಂದಾಜಿನ ಪ್ರಕಾರ ರಿಟರ್ನ್ ಅಪ್ ಅಂದ್ರೆ ಸಾಲ ತೊಗೊಂಡಿರ್ತಾರೋ ಮರಳಿಸೋದಿಲ್ಲ. ಇಲ್ಲಿ NPA ಹಾಕ್ತಾರೆ, ಅದು ಸಾಲ ಸೂಟ್ ಅಂಥವ್ರು ಎಷ್ಟು ಮಂದಿ ಸಿಗ್ತಾರೆ ಇಲ್ಲಿ. ಸೂಟ್ ಹಂಗೆ ಆಗೋದಿಲ್ಲ. ಅದು ಅರ್ಧ ಮಾಡಿದ್ರಾಗ ಅರ್ಧ ರೊಕ್ಕ ಅವ್ರಿಗೆ, ಅರ್ಧ ರೊಕ್ಕ ಪಾರ್ಟಿ ಫಂಡ. ಎಲ್ಲ ಪಾರ್ಟಿಗಳು ಬರ್ತದೆ. ಓಪನ್ ಸೆಕ್ರೆಟರೀಸ್ ಈಗಾಗಲೇ ಇಂಥ ವಿಷಯಗಳು ಸಾಕಷ್ಟು ಚರ್ಚೆ ಆಗಿದ್ದಾವೆ. ಅದಕ್ಕೆ ಎಲ್ಲ ನೆಲೆಗಟ್ಟಿನೆಲ್ಲ ಈ ದುಡ್ಡನ್ನು, ಇಂಥ ದುಡ್ಡನ್ನು ಶಿಕ್ಷಣಕ್ಕೆ ಹಾಕಬೇಕಾಗಿತ್ತು. ನಮ್ಮ ಇವತ್ತೊಂದು ಆದರ್ಶ ಸರ್ಕಾರಕ್ಕೂ ಸಹಿತ ಅಜೀಂ ಪ್ರೇಮ್ಜಿ. ಆ ಜೋಡಿ ನಮ್ಮ ಉನ್ನತ ಶಿಕ್ಷಣ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಹೇಳ್ತಾರೆ, ಪ್ರತಿ ವರ್ಷ 5 ಹೆಣ್ಣು ಮಕ್ಕಳಿಗೆ ಬ್ರಿಟನ್ ವಿವಿಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಚೆವೆನಿಂಗ್ ಕರ್ನಾಟಕ ವಿದ್ಯಾರ್ಥಿ ವೇತನ ಸ್ಥಾಪಿಸಲಾಗಿದೆ. ಚೆವೆನಿಂಗ್ ಅಂಥೇಳಿ ಏನಪ್ಪ ಕರ್ನಾಟಕ ವಿದ್ಯಾರ್ಥಿ ವೇತನ ಮಾಡಿದ್ದೀವಿ. ಒಂದು 5 ಹೆಣ್ಮಕ್ಳು ಹೊರದೇಶಕ್ಕೆ ಕಳಿಸ್ತೀವಿ ಅಂತ. ಇಡೀ ದೇಶದಲ್ಲಿ ಯಾವ ಜನಸಂಖ್ಯೆ ಐತಿ, ಇವರು ಒಂದು 5 ಮಂದಿ ಕಳಿಸ್ತಾರೆ, ಸಂತೋಷಪಟ್ಟು ನಿಟ್ಟರೆ ಕಳಿಸ್ತಾರೆ ಅಂತೇಳಿ. ಬಟ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಶಿಕ್ಷಣ ಈ ದೇಶದ ಮೂಲ ಉದ್ಯೋಗ ಅಷ್ಟೇ ಅಲ್ಲ, ಅದು ಸರ್ಕಾರ ನಡೆಸಬೇಕು.